ತಾಯಿ ಶಾರದಾಂಬೆಯನ್ನು ನೆನೆಯುತ್ತಾ ಇಂದಿನ ಈ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸಾಮಾಜಿಕ ಪರಿಶೋಧನಾ ಒಂದು ಅಭಿಯಾನದ ಕಾರ್ಯಕ್ರಮದ ಅಂಗವಾಗಿ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಾಕ್ಷರತಾ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಜಿಲ್ಲಾ ಪಂಚಾಯತ್ ವಿಜಯಪುರ, ತಾಲೂಕು ಪಂಚಾಯತ್ ವಿಜಯಪುರ ಇವರ ಒಂದು ಶಾಲಾ ಸಭೆ ಹಾಗೂ ಪೋಷಕರ ಸಭೆ ನಮ್ಮ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಕಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ಜನರಿಗೆ ಈ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮದ ಸಂಗಮೇಶ್ ಎಮ್ಮಿ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ವಿಜಯಪುರ ಇವರಿಗೆ ಈ ನಮ್ಮ ಕಾರ್ಯಕ್ರಮ ಪರವಾಗಿ ಆರ್ಥಿಕವಾದಂತಹ ಒಂದು ಸ್ವಾಗತವನ್ನು ಬಯಸ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಶಾಲೆಯ STMC ಅಧ್ಯಕ್ಷರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ಶಾಲೆಯ ಮುಖ್ಯ ಗುರುಗಳಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ತರನಾಗಿ ನಮ್ಮ ಶಾಲೆಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಕನ್ನೋಳಿ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಊರಿನ ಪ್ರಮುಖರು ಹಾಗೂ ಹಿರಿಯರು, ನಮ್ಮ ಅಕ್ಷರ ದಾಸೋಹ ಯೋಜನೆ ಸಿಬ್ಬಂದಿಗಳು, ಮುದ್ದು ಮಕ್ಕಳು ಅವರಿವರನ್ನದೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಾಲೂಕು ಪಂಚಾಯತಿಯ ಅಧಿಕಾರಿಗಳು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಪಾಲಕರಿಗೂ ಹಾಗೂ SDMC ಅಧ್ಯಕ್ಷರು ಹಾಗೂ ಎಲ್ಲ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಿಗೂ ಹಾಗೂ ಎಲ್ಲ ಪಾಲಕ ಮಿತ್ರರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ಶಾಲೆಯನ್ನು ನಾವು 20/12/2024ರಿಂದ 23/12/2024 ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿ ಈ ಒಂದು ಇವತ್ತಿನ ದಿನ ಪಾಲಕರ ಸಭೆಯನ್ನು ಕರೆಯಲಾಗಿದ್ದು, ಈ ಒಂದು ಶಾಲೆಯಲ್ಲಿ ಕಂಡುಬಂತಹ ಒಂದು ಪ್ರಮುಖ ಅಂಶಗಳೆಂದರೆ ಈ ಒಂದು ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಇರುವುದಿಲ್ಲ ಮತ್ತು ಕುಡಿಯುವ ನೀರಿನ ಶುದ್ಧ ಮಕ್ಕಳು ಕುಡಿಯುವ ನೀರನ್ನ ಮನೆಯಿಂದ ತರುವಂತಹ ಒಂದು ಮಾಹಿತಿಯನ್ನು ಕೂಡ ಸಿಕ್ಕಿದೆ. ಹಾಗೂ ಆಟದ ಮೈದಾನ ಮಕ್ಕಳಿಗೆ ಅನುಗುಣವಾಗಿ ಐತಿ ಮತ್ತು ಕಾಂಪೌಂಡ್ ಶಾಲೆ ಮುಂದೆ ಕಾಂಪೌಂಡ್ ತಡೆಗೋಡೆ ಆಗಬೇಕಾಗಿದೆ ಮತ್ತು ಹೈಟೆಕ್ ಶೌಚಾಲಯ ಕೂಡ ಈ ಒಂದು ಶಾಲೆಗೆ ಆಗಬೇಕಾಗಿದೆ ಗ್ರಾಮ ಪಂಚಾಯತಿಯಿಂದ. ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದಂತೆ ವ್ಯವಸ್ಥಿತವಾದಂತಹ ಒಂದು ಕಟ್ಟಡ ಕೂಡ ಇದೆ ಮತ್ತು ಆಟದ ಸಾಮಗ್ರಿಗೆ ಸಂಬಂಧಿಸಿದಂತೆ ಆಟದ ಸಾಮಗ್ರಿಗಳು ಕೂಡ ಇದಾವಂತ HM ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ಒಟ್ಟು 13 ಮಕ್ಕಳು ಈ ಒಂದು ಶಾಲೆಯಲ್ಲಿ ಇರ್ತಾರಂತ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತು ಇನ್ನು ಅನುದಾನಕ್ಕೆ ಸಂಬಂಧಿಸಿದಂತೆ ಶಾಲೆಗೆ ಬಂದಿರುವಂತಹ ಅನುದಾನ OB 25/6/2022ಕ್ಕೆ 20,701 ರೂಪಾಯಿ OB ಇರುತ್ತದೆ. ಅನುದಾನ ಶೂ ಸಾಕ್ಸ್ಗಾಗಿ 22/9/2022ಕ್ಕೆ ಅನುದಾನ ಶೂ ಸಾಕ್ಸ್ 5,300 ರೂಪಾಯಿ ಅನುದಾನ ಬಂದಿರುತ್ತದೆ. ಕುಡಿಯುವ ನೀರಿಗಾಗಿ 22/11/2022ಕ್ಕೆ ಕುಡಿಯುವ ನೀರಿಗಾಗಿ 3,175 ರೂಪಾಯಿ ಅನುದಾನ ಬಂದಿರುತ್ತದೆ. ಮತ್ತು ಶೌಚಾಲಯ ನಿರ್ವಹಣೆಗಾಗಿ 3,175 ರೂಪಾಯಿ 22/11/2022 ಬಂದಿರುತ್ತದೆ. ಮತ್ತು ಶಾಲಾ ಅನುದಾನಕ್ಕಾಗಿ 23/3/2023ಕ್ಕೆ 2,400 ರೂಪಾಯಿ ಅನುದಾನ ಬಂದಿರುತ್ತದೆ. ಒಟ್ಟು ಬಡ್ಡಿ 4 ಹಂತಗಳಲ್ಲಿ ಬಡ್ಡಿ ಜಮಾ ಇರುತ್ತದೆ. ಇದು 517 ರೂಪಾಯಿ ಬಡ್ಡಿ ಜಮಾ ಆಗಿರುತ್ತದೆ. ಒಟ್ಟು OB ಬಡ್ಡಿ ಇಂಟ್ರೆಸ್ಟ್ OB ಬಡ್ಡಿ ಮತ್ತು ಎಲ್ಲ ಸೇರಿ 35,268 ರೂಪಾಯಿ ಒಟ್ಟು ಅನುದಾನ ಇರ್ತೈತಿ. ಈ ಖರ್ಚಾದಂತಹ ವಿವರ: ಶಾಲಾ ಅನುದಾನ 6,923 ರೂಪಾಯಿ 21/7/2022 ಖರ್ಚಾಗಿರುತ್ತದೆ. ಶೂ ಸಾಕ್ಸ್ 16/11/2022 5,300 ರೂಪಾಯಿ ಖರ್ಚು ಆಗಿರ್ತದೆ. ಮತ್ತು 28/3/2023 ಶೌಚಾಲಯ ಮತ್ತು ಕುಡಿಯುವ ನೀರಿಗಾಗಿ ಅನುದಾನ ಖರ್ಚಾಗಿರ್ತದೆ. 6,350 ರೂಪಾಯಿ ಶೌಚಾಲಯ ಮತ್ತು ಕುಡಿಯುವ ನೀರಿಗಾಗಿ ಖರ್ಚಾಗಿರ್ತದೆ. ಒಟ್ಟು 15,573 ರೂಪಾಯಿ ಅನುದಾನ ಖರ್ಚಾಗಿರುತ್ತದೆ. ಇನ್ನು ಉಳಿಕೆ ಮೊತ್ತ 16,695 ರೂಪಾಯಿ ಉಳಿಕೆ ಮೊತ್ತ ಆಗಿರುತ್ತದೆ.
ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಮ್ಮ ಅಹವಾಲುಗಳಿದ್ರೆ ಈ ಒಂದು ಸಭೆಯ ಮುಂದೆ ನೀವು ಮಂಡಿಸಬಹುದು. ಕುಡಿಯೋ ನೀರ ಮತ್ತೆ ಶೌಚಾಲಯ ಮತ್ತೆ ಅದು ಖರ್ಚು ಆಗೈತೆ ಅಲ್ರಿ, ಮತ್ತೆ ಅದು ಇಲ್ಲ ಅಲ್ರಿ. ಈ ಶಾಲಾ ಸೂಟ್ಸ್ ಮತ್ತೆ ಅವ್ರ 5,000 ಮೇಲೆ ಚಿಲ್ಲರ್ ಆಗೈತ್ರಿ, ಮತ್ತೆ ಅದು ಎಲ್ಲಿ ಅಷ್ಟು ಖರ್ಚು ಐತೆ. ಏನು ಮಾಹಿತಿ ಕೊಟ್ಟಿದ್ದಲ್ಲ, ಇದು ಖರ್ಚಾಗಿರ್ತಕ್ಕಂಥ ಮೊತ್ತ 22-23 ಸಾವಿರ ಈ ವರ್ಷ, ಪ್ರಸ್ತುತ ವರ್ಷ 2022-23 ಸಾಲಿನಲ್ಲಿ ಏನು ಖರ್ಚಾಗಿದೆ ಅದರ ಖರ್ಚು ಮತ್ತು ವೆಚ್ಚದ ಮಾಹಿತಿ. ಅಂದರೆ ನಿಮಗೆ ಸರ್ಕಿಟ್ ಹಿಂದೆ ಮೇಡಮ್ ಹೇಳಿದ್ರೆ, ಸೊ ಆ ಸಂದರ್ಭದಲ್ಲಿ ಇವರು ಶಾಲಾ ಬಳಕೆ ಆಗಿದೆ ಅಂತ. ಈ ಶೂ ಸಾಕ್ಸ್ ಅಂತಂದ್ರೆ ಮಕ್ಕಳು ಪ್ರತಿಯೊಂದು ಶೂ ಸಾಕ್ಸ್ ಕೊಡಲೇಬೇಕು. ಒಂದು ಜೊತೆ ಶೂ, 2 ಜೊತೆ ಸಾಕ್ಸ್ ಕೊಟ್ಟಿರ್ತಾರೆ. ಸೊ ಸ್ವಲ್ಪ ಗಮನಕ್ಕಿದೆ, ತಂದ್ಕೊಂಡಿದ್ದೀನಿ, ಕೊಟ್ಟದ ಶೂ ಸಾಕ್ಸ್ ಕೊಟ್ಟಿದ್ದಾರೆ. ಅವ್ರ ಖರ್ಚು ಇರ್ತದೆ ಯಾವುದು ಅದು ಸೂಸ ಮತ್ತೆ ಇದು 5,000 13 ಮಕ್ಕಳಿಗೆ 5,300 ಖರ್ಚು ಆಗಿರುತ್ತೆ. ಆಗ್ತದೆ ಇವಾಗ ಆಗುತ್ತೆ. ಒಂದಷ್ಟು 13 ಮಕ್ಕಳು ತರುತ್ತೆ. 13 ಮಕ್ಕಳು ಸರ್, ಅವಾಗ ಗೊತ್ತಿಲ್ಲ. ಅವಾಗ ಮಕ್ಕಳ ಸಂಖ್ಯೆ ಎಷ್ಟಿತ್ತು ಅದ್ರಾಗ ಈಗ 265 ರೂಪಾಯಿದಾಗ 2,650 ರೂಪಾಯಿ ಖರ್ಚಾಗಿದೆ ಈ ವರ್ಷ. ಇದು ಹಳೆದ 2023 ಹೇಳತ್ತಾರೆ, 22-23 ಅಂದ್ರೆ 2 ವರ್ಷ ಎಷ್ಟು ಬರ್ತೈತ್ರಿ ಸರ್ಕಾರ? ಇಲ್ಲ, ಶೂ ಅಂತ ಮಕ್ಕಳನ್ನೇ ಇಂಡೆಂಟ್ ಬರ್ತದೆ ಸರ್ ಒಂದು ವರ್ಷಿಗೆ ಎಷ್ಟು ಅನುದಾನ ಬರ್ತದೆ? ಈಗ ಒಂದು ಮಗುವಿಗೆ ಸರ್ ಶೂ ಸಾಕ್ಷಿಗೆ 245 ರೂಪಾಯಿ ಒಂದು ಮಗುವಿಗೆ. ಈಗ ಉದಾಹರಣೆ ಈಗ 5,300 ರೂಪಾಯಿ 20 ಮಕ್ಕಳು ಇದ್ದು 22-23 ಸಾವಿರ. ಸೊ ಈ ಪ್ರಾಜೆಕ್ಟಿಗೆ ಏನಿದೆ ಇವಾಗ 13 ಮಕ್ಕಳು 13 ಮಕ್ಕಳಿಗೆ ಲೆಕ್ಕ ಹಾಕೊಡ್ರಿ. 13 × 265 3,445. ಈ ವರ್ಷ ತಿಳಾತ ಇಲ್ಲ, ನಾ ಅಡಿಟ್ ಮಾಡ್ತಾರೆ ಇದ್ದಿಲ್ಲ 22-23 ಸಾವಿರ. ಅದು 20 ಮಕ್ಕಳಿಗೆ 5,300 ರೂಪಾಯಿ ಕ್ಯಾಲ್ಕುಲೇಟ್ ಆಗಿದೆ ದಾಖಲಾತಿ ಪ್ರಕಾರ. ಬಟ್ ಕೊಟ್ಟಾಗಂತ ಈಗ ನೀವು ಹೇಳಿದ್ರೆ ಕೊಟ್ಟಾಗಂತ ನೆಕ್ಸ್ಟ್ ಈ ವರ್ಷ. ಬಟ್ ಹಳೆಯ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅದು ಹೋದ ವರ್ಷ ಯಾವಾಗ ಹೇಳೋದು 22-23 ಸಾಲ 23, 24, 24, 25 ಬರೆಯ ಸರ್. ಮತ್ತೆ ಅವಾಗ ಮಾಡ್ಬೋದು ಫಂಕ್ಷನ್? ಇಲ್ಲ, ಸರ್ಕಾರ ಯಾವಾಗ ಸ್ಕೀಮ್ ಕೂಡ ಮಾಡ್ಬೇಕಲ್ಲ, ಸರ್ಕಾರದ ನಿಯಮ. ಈಗ ಅಂದ್ರೆ ಈ ವರ್ಷ ಇದು ಸಮಗ್ರ ಶಿಕ್ಷಣ ಫಸ್ಟ್ ಟೈಮ್ ರೇಟ್ ಮಾಡ್ತಾರೆ. ಸೊ ಹಾಗಾಗಿ ಹಿಂದಿನಿಂದ 22-23 ಮಾಡ್ತಾರೆ, ನೆಕ್ಸ್ಟ್ ಮಂತ್ ಕಂಟಿನ್ಯೂ ಆಗ್ತಾರೆ, ವರ್ಷ ಕಂಟಿನ್ಯೂ ಆಗ್ತಾರೆ. ಯಾಕೆ ನಾವು ಇನ್ನು ಆದೇಶ ಬರೋಕ್ಕಾಗಲ್ಲ, ಶಾಲೆ ಬರೋಕ್ಕಾಗಲ್ಲ. ಈ ಫಸ್ಟ್ ಟೈಮ್ ಎಲ್ಲ ಶಾಲೆಗಳು ಅಂದ್ರೆ ಒಂದು ಗ್ರಾಮ ಪಂಚಾಯತ್ 2 ಶಾಲೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದು ನಿಮ್ದೊಂದು ಶಾಲೆ ಮತ್ತು ಹೈಸ್ಕೂಲ್ ಇದೆ, ಹೈಸ್ಕೂಲ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಹಾಗಾಗಿ ಅವಾಗ ಏನು ಸರ್ಕಾರ ನಿಯಮ ಬರ್ತಾರೋ ಅದ್ರ ಪ್ರಕಾರ ಕೆಲಸ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಒಂದು ಸ್ವಲ್ಪ ಸ್ಥಳೀಯ ನೀವೇನು ಮಾಡಬೇಕಾಗಿದೆ ಅಂತ ನಾನು ವಹಿಸ್ಕೊಂಡು, ನಿಮ್ಮಲ್ಲಿ ಗ್ರಾಮ ಪಂಚಾಯತ್ ಇದೆ. ಗ್ರಾಮ ಪಂಚಾಯತಿಂದ ನರೇಗಾಗೆ ಸಾಕಷ್ಟು ಯೋಜನೆಗಳು. ಉದಾಹರಣೆಗೆ ಹೈಟೆಕ್ ಶೌಚಾಲಯ ಆಗಿರ್ಬೋದು, ಆಮೇಲೆ ಅಡಿಗೆ ಕೋಣೆ ನಿರ್ಮಾಣ ಆಗಿರ್ಬೋದು, ಶಾಲೆ ಕಂಪೌಂಡ್ ಆಗಿರ್ಬೋದು, ಆಮೇಲೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶಾಲಾ ಆಟದ ಮೈದಾನ ವ್ಯವಸ್ಥೆ ಆಗಿರ್ಬೋದು. ಈ ಎಲ್ಲವಕ್ಕೂ ಎಲ್ಲ ಸಹಾಯ ಅವಕಾಶ ಇದೆ. ಯಾಕೆ ನೀವೀಗ 25-26ನೇ ಸಾಲ ಕ್ರಿಯೋಜನೆ ಮಾಡ್ತಾರೆ ಪಂಚಾಯತ್ಗಳು, ಕ್ರಿಯೆ ಆಗ್ತದೆ. ಸೊ ಅದಕ್ಕೆ ನೀವೇನಾದ್ರು ಹೋಗಿ ಅಲ್ಲಿ ಮಾಹಿತಿ ಬರ್ಸಿದ್ರೆ ನಿಮ್ಮ ಶಾಲೆಗೆ ಏನಾಗುತ್ತೆ ಎಲ್ಲ ವ್ಯವಸ್ಥೆ ಆಗುತ್ತೆ. ಯಾಕೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶೌಚಾಲಯ ವ್ಯವಸ್ಥೆ ಮಾಡ್ಬೋದು. ಇದೆ ಕುಡಿ ನೀರಿನ ವ್ಯವಸ್ಥೆ ಇಲ್ಲ. ಇಂಥ ಅಪಾರ್ಟ್ಮೆಂಟ್ ಹೇಳ್ತಾರೆ ಏನಂತ ಹೇಳಿ, ಸೊ ಎಲ್ಲಾ ಮಕ್ಕಳು ಹೇಳ್ತಾರೆ ಕುಡಿ ನೀರನ್ನ ಮನೆಯಿಂದ ಬರ್ತಾರಂತೆ. ಹತ್ರ ಇದೆ ಓಕೆ ತರಲಿ, ದೂರ ಇದ್ರೆ ಅಲ್ವಾ? ಅಥವಾ ಈಗ ಅವ್ರು ಅಡಿಗೆ ಮಾಡ್ಬೇಕು ನೀರು ನಿಮ್ಮ ಶಾಲೆ ಕಂಪೌಂಡ್ ನೀರು ಇತ್ತಂದ್ರೆ ಅಡಿಗೆ ಮಾಡೋದು ಸ್ವಲ್ಪ ಸಾಲ ಇರ್ತದೆ. ಶಾಲೆ ವತಿಯಿಂದ ಒಂದು ಅರ್ಜಿ ಮಾಡ್ಕೊಂಡು ನಡೀತದೆ ಸರ್. ಅಲ್ಲ, ಶಾಲೆಗೆ ಅರ್ಜಿ ಬರೋದ್ರೆ ಏನಾಗುತ್ತೆ, ಶಾಲೆ ನಮ್ದು ಉದ್ದೇಶ ಈಗ ನೀವು ಲೋಕಲ್ ಆಗಿ ಈಗ ಮೆಂಬರ್ಸ್ ನಿಮ್ಗೆ ಪರಿಚಯ ಇರ್ತಾರೆ ಅಲ್ವಾ? ಸ್ವಲ್ಪ ನೀವು ಮುತುವರ್ಜಿ ವಹಿಸ್ಕೊಂಡ್ರೆ ನಿಮ್ ಕೆಲಸ ಫಾಸ್ಟ್ ಆಗುತ್ತೆ. ಈಗ ಅವ್ರ ಕೆಲಸ ಮಾಡ್ಯಾರ, ಅವ್ರು ಹೇಳ್ತಾರೆ ಈಗ ಉದಾಹರಣೆ ಅಥವಾ ಏನೋ ಮೆಂಬರ್ಸ್ ಇತ್ತು ಆ ಕೆಲಸ ಮಾಡುವಂತ ಹೇಳ್ತಾರೆ. ಸ್ವಲ್ಪ ಈ ಉದಾಹರಣೆಗೆ ಎಷ್ಟು ಸದಸ್ಯ ಇದ್ದಾರೆ, ಈ ನನಗಾಗಕ್ಕಿಂತ ನಿಮ್ಗೆ ಜಾಸ್ತಿ ಪರಿಚಯ ಅಲ್ಲ. ನಾವು ಮಾಡ್ತಿರೋಕ್ಕಿಂತ ಅಡಿಗೆ ಪುಡಿ ಮಾಡ್ತಾರೆ, ಅದು ಸ್ವಲ್ಪ ಹುಳು ವ್ಯವಸ್ಥೆ. ಅದೀಗ ಅಡಿಗೆ ಪುಡಿ ಮಾಡ್ತಾರೆ, ಈಗ ಅದು ಹುಳು ವ್ಯವಸ್ಥೆ ಇದೆ.
ಗೋಡೆಯಲ್ಲಿ ಕ್ರ್ಯಾಕ್ ಆಗಿದೆ. ಸಪೋಸ್ ಅವ್ರು ಮಾಡ್ಕೊಂಡು ಏನಾದ್ರು ಬಿತ್ತು ಅಂತ ಯಾರು ಅದಕ್ಕೆ ಸ್ವಲ್ಪ ಕೆಲಸ ಫಾಸ್ಟ್ ನೀವು ಮಾಡ್ಕೊಂಡು ನಿಮ್ಗೆ ಅನುಕೂಲ. ಉದಾಹರಣೆಗೆ ಅಲ್ಲಿ ಹೇಳಿದ್ರೆ ಸರ್ ಅಡಿಗೆ ಕೊನೆ ಆಯ್ತಂದ್ರೆ ಅಲ್ಲಿ ಅಷ್ಟೇ ಕಮ್ಮಿ ಜಾಗ ಆಗಿದೆ. ಇನ್ನು ಚೂರು ಬೇರೆ ಕಂಪೌಂಡ್ ಆಗ್ಬಿಟ್ರೆ ಇಷ್ಟು ಕಂಪೌಂಡ್ ಆಗುತ್ತೆ. ಅದ ಸರ್ ಇದು ಮಾಡೋಣ ಫಸ್ಟ್ ಇದು ರೌಂಡ್ ಟೂ ಅಂತ ಇವರು ಅರ್ಧ ಮಾತ್ರ ಮಾಡಿ ಕೆಲಸ. ಅಲ್ಲ ಅದೇ ಅಂದ್ರೆ ನೀವು ಅವ್ರಿಗೆ ಮೆಂಬರ್ಸ್ ನೀವು ಇರಬೇಕು. ಇಲ್ಲ ಅಂದ್ರೆ ಏನಕ್ಕೆ ಇದೆ ಅದು ಗೇಟ್ ಬಿಡಬೇಕು ಇಲ್ಲಿ ಸರ್. ಅದೇ ಸ್ವಲ್ಪ ವ್ಯವಸ್ಥೆ ಎಲ್ಲ ಐತೆ. ಈಗ ಶಿಕ್ಷಣ ಸರ್ ಇಲ್ಲ ನಾವು ಏನಾರ ಒಟ್ಟಾರ ಉದ್ದೇಶ ನಾವು ಕೂಡ ಏನ್ ಮಾಡ್ಬೇಕಾಗಿದೆ ಶಾಲೆ ಅಭಿವೃದ್ಧಿ ಮಾಡ್ಬೇಕಾಗಿದೆ. ಬರುತ್ತೆ ನಾವು ಉದ್ದೇಶ ಈಗ ನಮ್ಮಲ್ಲಿ ಇರುವಂತ ನನ್ನ ಉದ್ದೇಶ ಹಾಗೆ ಶಿಕ್ಷಣ ಮಕ್ಕಳಿಗೆ ಹೆಂಗ್ ಒತ್ತು ಕೊಡ್ತೇವ್ರಿ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಈಗ ಪ್ರೈವೇಟ್ ಶಾಲೆ ಭಾಳ ಇದೆ ಸರ್. ಈಗ ಎಲ್ಲ ಪ್ರತಿಯೊಬ್ಬರು ಈಗ ಶಿಕ್ಷಕರಿದ್ರು ಅವ್ರ ಮಕ್ಕಳಿಗೆ ಏನ್ ಮಾಡ್ತಾರೆ ಪ್ರೈವೇಟ್ ಹಾಕ್ತಾರೆ. ಹಾಗೆ ಶಿಕ್ಷಣ ಗುಣಮಟ್ಟ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ನಮ್ಮ ಆಸೆ ಅಲ್ಲ. ಇಲ್ಲ ಕರೆಕ್ಟ್ ಅದು ಉದ್ದೇಶ ಸರಿ ಇದೆ. ಉದ್ದೇಶ ಸರಿ ಇದೆ ಅಲ್ಲ ನಾ ಏನು ಉದ್ದೇಶ ಈಗ ಅದು ಸ್ವಲ್ಪ ನೀವು ಅದು ಕೈ ಜೋಡಿಸಿ. ಈಗ ನೀವು ಲೋಕಲ್ ಇದ್ದೀರಿ ಸರ್ ಇಲ್ಲ ಈಗ ನೀವು ಏನಪ್ಪ ಅಂದ್ರೆ ಶಿಕ್ಷಣ ಅಂತಿದೆ ಹೊಸ ಇಲ್ಲ ಸರಿ ತರ ಮಾಡೋಂತೇಳಿ ನೀವು ಶಿಕ್ಷಕರು ಆದಂತರು 10% ಒಳಗ 7% ನಾವು ಕಲಿಸಿದ್ರೆ 3% ನಾವು ಬಾಲಕರು ಕಲಿಸಬಹುದು. ಅಂದ್ರೆ ಅದು ಪರ್ಸೆಂಟೇಜ್ ಲೆವೆಲ್ ಆಗುತ್ತೆ. ಅಂದ್ರೆ ಹಿಂದಿನ ಜನರೇಷನ್ ಅದು ತಿಳುವಳಿಕೆ ಮಾಡ್ತಾ ಗೊತ್ತೈತಿ. ನೀವು ನಾವು ಕಲಿಯೋಕ್ಕೋಸ್ಕರ 72 ಜನ ಇದ್ದರು ಇಲ್ಲಿ. 72 ಇವತ್ತಿನ ದಿನದಲ್ಲಿ ನೋಡೋಕ್ಕೋಸ್ಕರ ನಮಗೆ 5 ಅಂಕ ಸಿಗ್ತದೆ. ಕೇವಲ 13 ಮಕ್ಕಳು ಅದ. ಇಲ್ಲ ಅದು ಕಾರಣ ಅಂತ ಏನು ಗೊತ್ತಿಲ್ಲ ಈಗ ಶಾಲಾ ಆಧಾರಿತ ಮಕ್ಕಳು ಇಲ್ಲ 1ರಿಂದ 5ನೇ ಕ್ಲಾಸ್ ಐತ್ರಿ. ಇಲ್ಲ ಇನ್ನೊಂದು ಏನು ಸಮಸ್ಯೆ ಇಲ್ವಾ ಈಗ ಇಲ್ಲೇ ಒಂದು ಎಲ್ ಸ್ಕೂಲ್ ಇದೆ. ಯಾರು ಹೆಚ್ಚಿ ಇದೆ ಒಂದೇ ಕಾಸ್ಟಲ್ಲಿ ಇವರು ಎಷ್ಟೇ ಬರ್ತು ಮುಖ್ಯದ ಯಾವ ಹುಡುಗರು ಬರೋದಿಲ್ಲ. ಇಲ್ಲೇ ಒಂದು ಎಲ್ ಸ್ಕೂಲ್ ಇದೆ. ಅದೇ ಸರ್ ಇದು ಒಂದು ಕ್ಲಾಸ್ ಇರ್ತದೆ ಸರ್. ಇಲ್ಲಿ ನಮ್ಮ ಏರಿಯಾದಲ್ಲಿ ಅಷ್ಟೇ ಕಲಿಕೆ ಮಾಡ್ಕೊಂಡು ಶಿಕ್ಷಣ ಗುಣಮಟ್ಟ ಜಾಸ್ತಿ ಮಾಡೋಣ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್. ಈಗ ನಮ್ಮ ಶಿಕ್ಷಣ ನಾವು ಸರಿಯಾಗಿ ಕೊಟ್ಟರೆ ಮಕ್ಕಳು ಕಡಿಮೆ ಅಂತಾರೆ. ನೀವು ಮೊಬೈಲ್ ಇಟ್ಕೊಂಡು ನಿಮ್ಮ ಮಕ್ಕಳಲ್ಲಿ ಅಡ್ಮಿಷನ್ ಮಾಡೋದು ಸಂಖ್ಯೆ ಜಾಸ್ತಿ ಆಗುತ್ತೆ. ಅಡ್ಮಿಷನ್ ಮಾಡೋದು ನೀವೇ. ಈಗ ನೀವು ಇನ್ನೊಂದು ಶಾಲೆ ಮಕ್ಕಳು ಅಡ್ಮಿಷನ್ ಮಾಡೋದು ಜಾಸ್ತಿ ಆಗುತ್ತೆ. ಈಗ ನೀವೇನು ಮತ್ತೆ ಉದಾಹರಣೆ ಈಗ ಅದೇ ಪ್ರೈವೇಟ್ ಸ್ಕೂಲ್ ಅಂತ ಹೇಳಿ ಶಿಕ್ಷಣ ಗುಣಮಟ್ಟ ಜಾಸ್ತಿ ಬೇಕು ಸರ್. ಹಂಗಾಗಿ ಪ್ರೈವೇಟ್ ಹೋಲಿಸಿದ್ರೆ ಇಲ್ಲೇ ಈ ಸ್ಕೂಲ್ ಎಫ್ಎಸ್ ಹೇಳಿದ್ರಲ್ಲ ಮೊದಲಾಗಿ ಎಲ್ಲ ಕೂಡ ಅವರು ಒಂದು 150 ಮಕ್ಕಳು ಇದ್ದವು. ಟ್ರಾನ್ಸ್ಫರ್ ಅಂತ ಬಂದ ಲೋಕಲ್ 400 ಜನ ಮಕ್ಕಳು ಇದ್ದಾರೆ. ಎಲ್ಲ ಫ್ರೆಂಡ್ಗಳು ಎಲ್ಲ ಒಂದು ಸ್ವಲ್ಪ ಲೆವೆಲ್ ಕಡಿಮೆ ಐತೆ. ಯಾಕಂದ್ರೆ ಶಿಕ್ಷಣ ಗುಣಮಟ್ಟ ಅಲ್ಲಿ ಎಲ್ಕೆಜಿಯಿಂದ ಇದು ಸ್ಟಾರ್ಟ್ ಮಾಡಿದ್ರು. ಓಕೆ ಇಲ್ಲ ಈಗ ಏನಾದ್ರು ಕೆಲಸ ಆರಂಭ ಆಯ್ತು ನೋಡಿದ್ವಿ ಮಕ್ಕಳು ಇರುತ್ತಲ್ಲ ಅವರು ಸಾಮಾಜಿಕ ಪ್ರಯತ್ನ ಈಗ ಸ್ವಲ್ಪ ಹೆಂಗ್ ಟೀಚರ್ಸ್ ಬಂದಿಲ್ಲ. ಈಗ ಅವ್ರಿಗೆ ಟೀಚರ್ಸ್ ಏನೋ ಗೊತ್ತಿಲ್ಲ ಹಿಂದೆ ಮೇಡಮ್ ಗೊತ್ತಿಲ್ಲ ಈಗ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಅವ್ರ ಜೊತೆ ನೀವು ಹೆಲ್ಪ್ ಮಾಡಿ ಹೆಲ್ಪ್ ಮಾಡ್ತೀವಿ ಸರ್. ಎಲ್ಲ ಮಾಡಿದ್ರೆ ಹೆಲ್ಪ್ ಮಾಡಿ ಯಾವ್ದಾದ್ರು ಸಮಸ್ಯೆಗಳು ನಾವು ಬಗೆಹರಿಸ್ತೇವೆ. ಬಟ್ ಶಾಲಾ ಗುಣಮಟ್ಟ ಜಾಸ್ತಿ ಆಗ್ಬೇಕು. ಶಿಕ್ಷಣಕ್ಕೆ ಮೊದಲು ಇಲ್ಲ ಈಗ ಅತ್ತೆ ಅವ್ರು ಇಬ್ಬರು ಇದ್ದಾರೆ ಅವರು ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ. ಇದಲ್ಲ ಈಗ ವಾಲಂಟಿಯರ್ ಉದಾಹರಣೆ ಸರ್ ಈಗ ತಾವೇ ತಪ್ಪಿಕೋಬೇಡಿ. ಈಗ ನೀವು ಕಲ್ತಿದ್ದೀವಿ ಬೇರೆ ಒಬ್ಬರು ಇಲ್ಲೇ ಉದಾಹರಿಸ್ತಾರೆ 10 ನಿಮಿಷ ಮಾತ್ರ ಮಕ್ಕಳು ತಿಂದು ಬರ್ಕೊಡ್ರಿ ಮಕ್ಕಳಿಗೆ ಬರ್ಕೊಡ್ರಿ ನಾವು ಇದ್ರ ಮೇಲೆ ಚೆಕ್ ಮಾಡುವ ನಾವೇ ಚೆಕ್ ಮಾಡೋದಲ್ಲ ಹೇಳ್ತಿದ್ರ ನಾನು ಚೆಕ್ ಮಾಡೋದು ಹೇಳ್ತಿಲ್ಲ. ಈಗ ಉದಾಹರಣೆಗೆ ಕೆಲವೊಬ್ಬರಿಗೆ ಮೂರನೇ ಡೇಟ್ ಮತ್ತು ಬೇಡ ಹುಷಾರ್ ಡೇಟ್ ಮತ್ತು ಬೇಡ ಹುಷಾರ್ ಅಂತ ಬೇರೆ ಎಲ್ಲಿ ಶಾಲೆ ಹೊಟ್ಟಿಲ್ಲ ಇಲ್ಲಿದಲ್ಲ 10 ಸಾವಿರ ಮಕ್ಕಳು ನೀವು ಸ್ವಲ್ಪ ಪಾಠ ಪೇರೆಂಟ್ ಖುಷಿಯಿಂದ ಪಾಠ ಮಾಡ್ರಿ ಅಲ್ವಾ. ಅದು ಹೇಳ್ತೀನಿ ನಿಮ್ಗೂ ಅದನ್ನು ಕರಿತಾರೆ ಇಲ್ಲ ಅವ್ರ ಕೆಲಸ ಮಾಡೇ ಮಾಡ್ತಿಲ್ಲ ಅದು ಪ್ರಾಬ್ಲಮ್ ಇಲ್ಲ. ಅದು ನೀವೇನು ಎದುರು ನಂಗೆ ಹೇಳ ಖಂಡಿತ ಹೇಳ. ಯಾಕಂದ್ರೆ ಮಕ್ಕಳು ಡೆವಲಪ್ಮೆಂಟ್ ಆದ್ರೆ ಮಕ್ಕಳಿಗೆ ಶಾಲೆ ಇರ್ತಲ್ಲ ಮಕ್ಕಳಿಗೆ ಶಾಲೆ ಇರಲ್ಲ. ಶಿಕ್ಷಣ ಯಾಕೆ ಕೊಡಬೇಕು ಕಂಪಲ್ಸರಿ ಅದು ಸೆಕೆಂಡ್ ಸ್ಟ್ಯಾಂಡರ್ಡ್ ಮುಗಿಯದೆ ನವೋದಯ ಆಗ್ತಾವ್ರ ಮಕ್ಕಳು. ಈ ನವೋದಯ ಸ್ವಲ್ಪ ನಾಲೆಜ್ ಬಗ್ಗೆ ಈಗ 4ನೇ ಕ್ಲಾಸ್ ಸರಿಯಾಗಿ ಕನ್ನಡ ಓದೋದು ಬರೋದು.
ಆ ಶಿಕ್ಷಣ ಅವಾಗ ಸರ್ ತಿದ್ದುಬಿಟ್ಟು ಅವಾಗ ಹೊಡ್ಬೋದು ಹೇಳಿದ್ರೆ ಅದು ಇಂಪ್ರೂವ್ ಆಗ್ತಾರೆ. ಆ ಇಂಪ್ರೂವ್ಮೆಂಟ್ ಏನ್ರಿ ಈಗ 5ನೇ ಈಗ 2 ತಿಂಗಳಿಗೆ 5ನೇ ಬರ್ತಾರೆ ಹುಡುಗರು ಕನ್ನಡ ಓದಕ್ ಬರ್ರಿ ಅವ್ರು ಹ್ಯಾಂಗ ಮುಂದೆ ಇಂಪ್ರೂವ್ ಆಗ್ತಾರೆ. ಹೈಸ್ಕೂಲ್ ಕ್ಲಾಸ್ ಹೋಗಿ ಸರ್ ಆ ಟೀಚರ್ಸ್ ಕಳಿಸ್ತಾರ. ನೀವು ಏನ್ ಕಲ್ತು ಬಂದ್ರಿ ನಿಮ್ಗೆ ಯಾವ ಟೀಚರ್ಸ್ ಏನ್ ಕಲಿಸ್ಯಾರ ಕ್ವಶನ್ ಮಾರ್ಕ್ ಹಾಕ್ತಾರೆ. ಈ ಸರ್ ಬ್ಯಾಂಕ್ ಬಿಒ ಆಫೀಸರ್ ಬಂದ್ರೆ ಕೇಳಿರಿ ಇವ್ರು ಹುಡುಗರು ಕ್ವಶನ್ ಕೇಳ್ತಾರೆ. ಹುಡುಗರು ಕ್ವಶನ್ ಮಾಡಿದ್ರೆ ಸರ್ ಅವ್ರು ಕ್ವಶನ್ ಹಾಕ್ತಾರೆ. ಅವರು ಸರ್ ಅವರು ಇವ್ರು ಮಾತಾಡೋ ಬಾಯಿ ಇರ್ತದ್ರಿ. ಇಲ್ಲ ಕ್ವಶನ್ ಮಾಡಿ ಹುಡುಗರು ಒಂದು ಕ್ವಶನ್ ಮಾಡಿ ಒಂದು ಕನ್ನಡ ಓದಕ್ ಬರ್ರಿ ಏನೋ ಬರೋದು ಹುಡುಗರು ಹೊರಗಡೆ ನಾವು ನೋಡಕ್ಕಲ್ಲಿ ಒಂದು 4 ಹುಡುಗರು ಹೊರಗಡೆ ಇರೋದು ಅದೇ ತಿರುಗಾಡಿದ್ವಿ. ಇದು ಟೀಚರ್ಸ್ ಏನು ಪ್ರಾಬ್ಲಮ್ ಇರ್ತದೆ ಹುಡುಗರ ಮೇಲೆ ಹಾಕೊಂಡು ಹೋಗು ಇಟ್ಕೊಂಡು ಹೋಗು ಅನ್ಬಾರ್ದ್ರಿ. ತಮ್ಮ ಪರ್ಸನಲಿ ತಾವು ಹೋಗ್ಬೇಕ್ರಿ. ಹುಡುಗರು ಒಟ್ಟ ಬರ್ಕೊಳ್ಳೋದು ಹುಡುಗರು ಹೊರಗಡೆ 2 ತಾಸು 3 ತಾಸು ಬರ್ತಾರೆ ಹುಡುಗಿ. ಅವ್ರು ಯಾರಿಲ್ಲ ಹುಡುಗರು ಹೊರಗಡೆ ಹೋಗ್ತಾರೆ, ರೋಡ್ ಸೈಡ್ ಹೋಗ್ತಾರೆ. ಈ ರೀತಿ ಆಗೋದು ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಅವ್ರು ಏನು ರಜೆ 1 ತಿಂಗಳ 1 ದಿವಸ ಇರ್ತದೆ. ಒಂದು 2 ಸಾವಿರ ರಜೆ ಹಾಕ್ತಾರೆ. ಮಧ್ಯಾಹ್ನ ಬಿಟ್ಟು ಹೋಗೋದ್ರಿ. ಅವ್ರು ಏನು ನಾವು ಇದು ಹೇಳ್ಬಾರ್ದು ಪರ್ಫಾರ್ಮೆನ್ಸ್. ಇವ್ರು ಶಿಕ್ಷಣ ಈಗ ಬೇಕಾದ್ರೆ ಭಾಳ ಮಹತ್ವ ಅದ. ಈ ಶಿಕ್ಷಣಕ್ಕೆ ಇವ್ರಿಗೆ ಈ ಶಿಕ್ಷಣಕ್ಕೆ ಸರಿಯಾಗಿ ಕಲಿಸಿದ್ರೆ ಯಾವ ಪ್ರಾಡ್ ಮಕ್ಕಳಿಗೆ ಹಾಕಲ್ರಿ. ಇವ್ರು ಶಿಕ್ಷಣ ಕಲಿಸೋಕೆ ಇದು ಇಲ್ರಿ. ಇದೆ ಸರ್ ಪ್ರಾಬ್ಲಮ್ ಇದು. ಶಿಕ್ಷಣ ಮೊದಲು ಓದ್ಕೊಂತ ಸಾಮಾಜಿಕ ಏನಾದ್ರು ನಾವೆಲ್ಲ ಮಾಡ್ಕೋತೀವ್ರಿ. ಬಟ್ ಮೊದಲು ಶಿಕ್ಷಣ ಈ ಹುಡುಗರು 13 ಜನ ಅದ ಸರ್. 13 ಜನ ಒಂದು ಕೇವಲ ಒಂದು 8ರಿಂದ 10 ಜನರೇ ಹುಷಾರಾಗುತ್ತೆ ಸರ್. ಗುಣಮಟ್ಟ ಜಾಸ್ತಿ ಆಗ್ತದೆ. ಈ ಸದ್ಯ ಇಲ್ಲಿಂದ 6th ಕ್ಲಾಸಿಗೆ ಅಲ್ಲಿ ಹೋಗ್ತಾರೆ MPS. ಅಲ್ಲಿ ಹೋದ್ರೆ ಅಲ್ಲಿ ಏನೋ ಬರಲಿಲ್ಲ ಸರ್ ಇವ್ರಿಗೆ. ಅಲ್ಲಿ ಹೋದ್ರೆ ಹೈಸ್ಕೂಲ್ ಹೋಗ್ತಾರೆ. ಅಲ್ಲಿ ಇದು ಗುಣಮಟ್ಟ ಇಲ್ಲೇ ನಾವು ಕಲ್ಪನೆ ಕಟ್ಟಿದ್ರೆ ಮತ್ತು ಒಂದು ತೊಂಡಿಸ್ತಾ ಇಲ್ಲ ಆಗಲ್ಲ ಸರ್. ಈಗ ತಾವೆಲ್ಲ ನೋಡಿದ್ದೀರಿ. ಒಟ್ಟಾರೆ ಇದು ಇನ್ನೊಂದ್ಸರಿ ರಿಪೀಟ್ ಆಗದೇ ಇರೋದು ಹೇಳಿ. ಸೊ ಅವ್ರು ಏನು ಮಾಡ್ಬೇಕು ಅಂತಂದ್ರೆ ಸರ್ ಹೆಸರು ಸಂಗಮೇಶ್ ಅಂತ ಹೇಳಿ ಸರ್. ತಾಲೂಕ್ ಪಂಚಾಯತ್ ಒಟ್ಟಾರೆ ಸರ್ ಇಂಥ ರಿಪೀಟ್ ಆಗದೇ ಇರ್ತದೆ. ಯಾಕಂದ್ರೆ ಅವ್ರು ಹೇಳೋದು ನ್ಯಾಯತೆ ಇದೆ. ಯಾರು ಇಲ್ಲ ಸರ್ ಶಾಲೆ ವಿಚಾರ ಇದ್ರೆ ಅದು ಪಂಚಾಯತ್ ಜೊತೆ ನಾವು ಮಾತಾಡೋದು ಪಾಪ ಹೇಳ್ತಾ ಇದ್ದಾರೆ. ಯಾಕೆ ನಮ್ಮ ಕಲಿಕೆ ನಾವು ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಅದನ್ನು ನಾವೇ ಮಾಡಬೇಕು. ಸೊ ಹಾಗಾಗಿ ಯಾವ್ದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡಬೇಕಾಗಿದೆ ಅದಕ್ಕೆ ನಾವು ಬದಲಾಯಿಸತಕ್ಕಂಥ ಕೆಲಸ ಮಾಡೋಣ. ಅದ್ರ ಜೊತೆ ಕೇಳಿದ್ರು ಸಮುದಾಯದ ಸಂಘ ನಾವು ಕೊಡ್ತಾರೆ ಕೇಳ್ತಾ ಇದ್ದಾರೆ. ಅದು ಅವ್ರ ಕೈ ಕೆಲಸ. ಸಮುದಾಯ ಹೊರತುಪಡಿಸಿ ನಾವೇ ಮಾಡ್ಬೇಕಾಗಿಲ್ಲ. ಶಾಲೆ ಬಂದ್ರೆ ಶಾಲೆ ನಂದೇ, ನಾನೇ ಕಲಿಸ್ಬೇಕು, ನಾನೇ ಪಾಠ ಮಾಡಬೇಕು. ನೀವು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಮ ಮುಂಚೆ ಅವ್ರು ಕೂಡ ಸಾಥ್ ಕೊಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ನಾನು ಸಾಥ್ ಕೊಡ್ತೀನಿ ಮುಂಚೆ ನಾನೇನು ಕೆಲಸ ಮಾಡಬೇಕು ಸಮಾಧಾನ ಮಾಡಿದ್ರೆ. ಯಾಕಂದ್ರೆ ಇದು 13 ಜನ ಮಕ್ಕಳು. ಸೊ ಒಳ್ಳೆ ಕ್ವಾಲಿಟಿ ನಿರೀಕ್ಷೆ ಅವ್ರು ಮಾಡ್ತಾ ಇದ್ದಾರೆ. ಅದು ತಪ್ಪಂತ. ಹಾಗಾಗಿ ಅವ್ರಿಗೆ ನಿರೀಕ್ಷೆಗಿಂತ ಮೀರಿನ ಕೆಲಸ ಮಾಡಿದ್ರೆ ಅವ್ರಿಗೊಂದು ಖುಷಿ ಅನ್ಸುತ್ತೆ. ಸೊ ಇನ್ನೂ ಹೆಚ್ಚಿನ ಮಾತ್ರ ಒಂದು ಸಂಖ್ಯೆ ಅದರೊಳಗೆ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ದಯಮಾಡಿ ನೆಕ್ಸ್ಟ್ ನೋಡೋಣ ಸರ್. ಮತ್ತೊಂದ್ಸರಿ ನಿಮ್ಗೆ ಈ ಹುಡುಗರು ಈಗ ಸರ್ಕಾರಿ ಯಾಕೆ ಕಡಿಮೆ ಅಂತ ಈ ಪ್ರಾರಂಭದಿಂದ ಕಡಿಮೆ ಅಂತ ಸರ್. ಈಗ ಪೇಪರ್ ಒಳಗೆ ನೋಡಿದ್ರೆ ಸರ್ 300 ಸ್ಕೂಲ್ ಕಟ್ಟಾರಿ ಸರ್ಕಾರ. ಅದ್ರಾಗ 141 ಸ್ಕೂಲ್ ಇವತ್ತು ಬಂದ್ ಆಗಿರ್ತಾವ ಸರ್. ಅದರ ಸಂಬಂಧ ಈ ಉದ್ದೇಶ ಸಂಬಂಧ ಸರ್ ಸರ್ಕಾರ 2 ಶಿಕ್ಷಕರ ಸರ್ ತಿಂಗಳ ಪೇಮೆಂಟ್ ಹೇಳ್ಕೊಡ್ತಾರೆ. 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಸರ್ಕಾರ. ಅಂದ್ರ ಒಂದು ತಿಂಗಳು 1.5 ಲಕ್ಷ ಖರ್ಚು ಮಾಡೋದು ಸರ್ಕಾರ ಅಂದ್ರೆ ಅದಕ್ಕೊಂದು ಒಂದು ಲೆವೆಲ್ ಒಂದು 10ರಿಂದ 8ರಿಂದ 10 ಜನ ಹುಷಾರಾಗ್ತಾರೆ ಮಾಡ್ತಾರೆ. ಇಲ್ಲ ಕರೆಕ್ಟ್ ಸರಿ. ನಿಮ್ಮ ಉದ್ದೇಶ ಸರಿ ಇದೆ. ಸರ್ಕಾರ ಸುಮ್ಮನೆ ದುಡ್ಡು ಹೇಳ್ತಾ ಇದು 2 ಬಿಲ್ಡಿಂಗ್ ಕಟ್ಟಲು ಹೇಳ್ತಾರೆ ಸರ್. ಈಗ ಅವರೆಲ್ಲ ಏನೋ BA ಅಂದ್ರೆ B.Ed ಮಾಡ್ಕೊಂಡು ಅಂತ ಶಿಕ್ಷಕರನ್ನ ತಗೊಂಡು ಅನಧಿಕೃತ ಸ್ಕೂಲ್ ನಡೆಸ್ಕೊಂಡು ಅವ್ರು ನೋಡ್ತಾರೆ. ಈಗ ಹುಡುಗರು ಎಲ್ಲಿವರೆಗೆ ಕಾಯ್ದೆ
ಸ್ವಲ್ಪ ಜವಾಬ್ದಾರಿ ತಗೊಂಡ್ರೆ ಮಕ್ಕಳು ಮುಂದೆ ಬರ್ತಾರೆ. ಇಲ್ಲಿ ಯಾರೋ ಶ್ರೀಮಂತ ಮಕ್ಕಳು ನಾವಂದ್ರೆ ಎಲ್ಲ ಬಡವ ಮಕ್ಕಳು ಇದ್ದವ್ರು ದಿನ ದುಡ್ಕೊಂಡು ಇದು ಮಾಡಿದ್ರೆ ನಮ್ಮ ಹೊಟ್ಟೆ ಸಾಲ ಸರ್ ಹಾಂ ಸರ್ ನಾನು ನಿಮಗೆ ಹಾಗೆ ಸರ್ ಸ್ವಲ್ಪ ಆಯ್ತಾ ನಮ್ಮ ತೊಂದರೆ ಅದು ಓಕೆ ನನ್ನ ಕೆಲಸ ನನ್ನ ಜಾಬ್ ಮೂಲ ಕೆಲಸ ಇದು ಸೆಕೆಂಡ್ರಿ. ಈ ಶಿಕ್ಷಣ ನಮ್ಮ ಮೂಲ ಹಕ್ಕು ಕರ್ತವ್ಯ ಅದು ಮಾಡೋಣ. ಇದಾರೆ ನೆಕ್ಸ್ಟ್ ಇನ್ನೊಂದ್ಸರಿ ಬಂದಾಗ ಸರ್ ಏನು ಹೇಳಿಲ್ಲ ಇದು ರಿಪೀಟ್ ಆಗಲೇ ಇರಲಿಲ್ಲ ಹೇಳಿಲ್ಲ ನೆಕ್ಸ್ಟ್ ರಿಪೀಟ್ ಆಗಲೇ ಇರಲಿ ಖಂಡಿತ ಮಾತಾಡ್ತಾರೆ. ಯಾಕಂದ್ರೆ ನೀವು ಬೇರೆ ಬಗ್ಗೆ ಏನಾದ್ರು ಉತ್ತರ ಕೊಡೋದಾಗಿತ್ತು, ಬಟ್ ಇದು ನೀವು ನ್ಯಾಯಯುತ ಕೆಲಸದಲ್ಲಿ ಮಕ್ಕಳ ಶಿಕ್ಷಣ ಕೇಳ್ತಾರೆ, ಇದು ನಿಮ್ಮ ಹಕ್ಕು. ಅದಕ್ಕೆ ನಾನು ಖಂಡಿತ ಬರಬೇಕು. ಸೊ ಈ ವಿಚಾರದಲ್ಲಿ ಸೊ ಅವ್ರಿಗೆ ಏನು ಮಾಡ್ಕೊಳ್ಬೇಕು ಮಾಹಿತಿ ಕೊಡ್ತೀನಿ. ಇವತ್ತು ನಾನು ಬಂದಾಗ ಈಗ ಬೇರೆ ಹೇಳಿಲ್ಲ ಎಲ್ಲವೂ ಆಗಲೇ ಸಹಿತ ಅಟ್ಲೀಸ್ಟ್ ಮಕ್ಕಳ ಕೈಗೆ ಲೈಕ್ 100% ಬೇಡ, ಅಟ್ಲೀಸ್ಟ್ 50% ಈ 50% ಬೇಡ. ಸೊ ಒಳ್ಳೆಯವಾಗ ಆಯ್ತು, ನಿಮಗೂ ಖುಷಿ ಇರ್ತದೆ, ನನಗೂ ಖುಷಿ ಇರ್ತದೆ. ಹೋಮ್ವರ್ಕ್ ಒಂದು ಸ್ವಲ್ಪ ಬಗ್ಗೆ ಇರ್ತೀವಿ. ಹೋಮ್ವರ್ಕ್ ಬಗ್ಗೆ ಇರ್ತೀವಿ. ಯಾಕಂದ್ರೆ ಅವ್ರಿಗೆ ಪ್ರೆಜರ್ ಕೊಡೋದು ಅವ್ರ ಪಾಲಕರು ಏನಂದ್ರೂ ಪರವಾಗಿಲ್ಲ, ಒಂದು ಮಾತು ಮೇಲೆ ಪರವಾಗಿಲ್ಲ, ಅವ್ರಿಗೆ ಒಂದು ಪ್ರೆಜರ್ ಕೊಟ್ಟರಪ್ಪ ಅಂದ್ರೆ ಹೋಮ್ವರ್ಕ್ ಕ್ಲಿಯರ್ ಮಾಡಿಕೊಡ್ತಾರೆ. ಇಲ್ಲ ಅಂದ್ರೆ ಪ್ರೆಜರ್ ಕೊಟ್ಟೆ 4 ಗಂಟೆ ಬರ್ತೀವಿ, 11 12 ಬಂದು ಹೋಗೋದು, 1-2 ಗಂಟೆಗೆ ಹೋಗೋದು, 1-2 ಗಂಟೆಗೆ ಹೋಗೋದು, ಈ ರೀತಿ ಇಲ್ಲ ಸರ್, ಬಟ್ ನೆಕ್ಸ್ಟ್ ಚೇಂಜ್ ಆಗಿದೆ, ಏನ್ ಪ್ರಾಬ್ಲಮ್. ನೆಕ್ಸ್ಟ್ ಅವ್ರು ಹೇಳಿಲ್ಲ, ಅವ್ರು ಏನಾದ್ರು ಹೇಳಿ ಅದಕ್ಕೆ ಏನು ಬದಲಾವಣೆ ಮಾಡಬೇಕಲ್ಲ, ಸೊ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಮಾಡ್ತೀವಿ. ಏನು ವರಿ ಮಾಡ್ಕೊಂಡು ಅದನ್ನ ಕೆಲಸ ಅದು ಜವಾಬ್ದಾರಿ ಮಾಡ್ತಾಮೇಲೆ ಅದೇ ಶ್ರಮದಲ್ಲಿ ಮಾತಾಡಿ ಮಾತಾಡಿ ಸೊ ಏನು ಇಂಪ್ರೂವ್ಮೆಂಟ್ ಆಗಬೇಕಿಲ್ಲ, ಸೊ ಖಂಡಿತ ಇಂಪ್ರೂವ್ ಮಾಡಿ ಆಗ್ಬೋದು ಸರ್. ಸರ್ ಆಗ್ಬೋದು ಸರ್, ಬಟ್ ಒಳ್ಳೆ ಶಿಕ್ಷಣ ಕೊಡುವಂತ ನಾವು ಅಷ್ಟೇ ಇಲ್ಲ ನಮ್ಮದೇ ಮನಸ್ಸು ಮಾಡೋದು ಲೇಟ್ ಆಗುತ್ತೆ ಸರ್. ಮನಸ್ಸು ಇವತ್ತು ಹೇಳಿದ್ರೆ ಆಗ್ತದೆ. ಈಗ ಅಂಬೇಡ್ಕರ್ ಸ್ಕೂಲ್ ಆಗಿದ್ರೆ ನಾನು ಶಾಲೆಯಿಂದ ಹೇಳ್ತೀನಿ ಸರ್. ಈಗ ನಾನು ಬಂದ್ ಮಾಡಿಸ್ಬೇಕು ಮುಂಗಾಗಿದೆ ಸಂಖ್ಯೆ ಜಾಸ್ತಿ ಆಗೋದು ವಿಚಾರ ನಾವು ಶಿಕ್ಷಣ ನವೋದಯ ಒಂದು ಎಕ್ಸಾಮ್ ಸಾಕು ಈಗ ಕುದದಂತೆ ಒಂದು ನಗರ ಸಾಕಲ್ಲ ಮಕ್ಕಳ ಸತ್ಯ ಇವತ್ತು ಮಕ್ಕಳು ಈಗ ಶಿಕ್ಷಣ ಅವರು ತಲೆ ಹೋಲಿಕೆ ಮುಂದೆ ಅವರು ಎಲ್ಲಿ ಜನರೇಷನ್ ಇಲ್ಲ ಇದು ಮಾತಾಡ್ತಾರಲ್ಲ ಇದು ಒಂದು ನಾನು ಮಾತಾಡ್ತೀನಿ ಮಾತಾಡ್ತೀನಿ ಮತ್ತೆ ಇನ್ನೊಂದ್ಸರಿ ಬಂದಾಗ ಏನಿಲ್ಲ ಒಟ್ಟಾರೆ ಇಂಪ್ರೂವ್ ಮಾಡೋಣ ಸರ್. ಈಗ ಜೂನ್ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ, ಶಿಕ್ಷಕರು ಕೂಡಿ ನಾವು ಕೂಡಿದ್ರು ಒಂದು ಮಕ್ಕಳ ಬಗ್ಗೆ ಶಿಕ್ಷಣ ಇಲ್ಲೇ ಕೊಡುತ್ತೆ ಹೇಳುವಂತ ಒಂದು ಎಲಿಜಿಬಿಲಿಟಿ ಒಂದು ಮಕ್ಕಳಿಗೆ ಮುಂದಿನ ವರ್ಷದ ಬರಾಟೆ 26ರಿಂದ 30 ಜನ ಆಗುತ್ತೆ. ಮಕ್ಕಳ ಸಂಖ್ಯೆ ಆದ್ರೂ ನಮ್ಗೆ ಸ್ವಲ್ಪ ಕಲ್ಸಕ್ಕೆ ಇಂಟ್ರೆಸ್ಟ್ ಆಗಲ್ಲ. 2 ಮಕ್ಕಳಿಗೆ 1 ತಾಸು ಕಲಿಸ್ಬೋದು, 2 ತಾಸು, ಆಮೇಲೆ ಅವ್ರಿಗೂ ಬ್ಯಾಸ ಬರ್ತದೆ, ನಮ್ಗೂ ಬ್ಯಾಸ ಬರ್ತದೆ. ಮಕ್ಕಳ ಸಂಖ್ಯೆ ಏನು ಹೆಚ್ಚಿಗೆ ಇರ್ತದೆ ಅಷ್ಟು ನಮಗೂ ಕಲಿಸೋದು ಮಕ್ಕಳಿಗೆ ಹೇಳೂ ಆಗ್ತದೆ. ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಏನಾಗುತ್ತೆ ಇಲ್ಲಿ ಹೆಚ್ಚು ಅವ್ರಿಗೆ ಬರ್ತದೆ, ಇಲ್ಲ ಯಾರಿಗೂ ನಾವು ಹೇಳಿದ್ರು ಅರ್ಥ ಆಗಿಲ್ಲ. ಒಂದಕ್ಕೆ ಬಿಡ್ತಾರೆ ಮನೆ ಇಲ್ಲೇ ಮನೆ ಅದಾವ್ರಿ, ಒಂದಕ್ಕೆ ಕೊಡ್ತಾರೆ ಸೀದಾ ಮನೆಗೆ ಹೋಗ್ಬಿಡ್ತಾರೆ. ಒಂದಕ್ಕೆ ಬಿಟ್ಟು ಮತ್ತೆ ಹಾಲಿಗೆ ಬಿಟ್ಟರು ಸೀದಾ ಮನೆಗೆ ಓಡ್ತಾರೆ, ಹಾಲು ತೊಗೊಂಡು ಸೀದಾ ಮನೆಗೆ ಹೋಗೋದು, ನಮಗೆ ಕರ್ಕೊಂಡು ಪಾಲಕರು ಇದು ಬೇಕು ಅನ್ಸ್ತಾರೆ.